ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸೆಕೆಂಡ್ ಡೇ ವೆಯ್ಟ್ ಚೆಕ್ ಮಾಡಿರಲಿಲ್ಲ, ಸೊ ಅದಕ್ಕೆ ಥರ್ಡ್ ಡೇ ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 kgವರೆಗೂ ಲಾಸ್ ಆಗಿದ್ದೀನಿ. ಅಂದರೆ 2 ಡೇಸಲ್ಲಿ ಆಲ್ಮೋಸ್ಟ್ 1 kg ಲಾಸ್ ಮಾಡಿದ್ದೀನಿ. ಸೊ ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಜೊತೆಗೆ ಏನು ಡಯಟ್ ಫುಡ್ ಇದೆ, ಏನು ಆ ದಿನದ ಪ್ರೋಟೀನ್ ಇದೆ ಎಲ್ಲ ತಗೊತಾ ಇದ್ದೀನಿ. ಹಾಗೆ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ, ಹೆಲ್ದಿಯಾಗೆ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ. ಯಾವುದೇ ಶಾರ್ಟ್ಕಟ್ಟಿಂದ ನಾನು ವೆಯ್ಟ್ ಲಾಸ್ ಮಾಡ್ತಿಲ್ಲ. ಈಗ ಆಫ್ಟರ್ನೂನು 12 o'clock ತುಂಬ ಬಿಸಿಲಿರೋದ್ರಿಂದ ನಾನು ಮಜ್ಜಿಗೆ ಕುಡಿತಾ ಇದ್ದೀನಿ. ಮಜ್ಜಿಗೆ ಕುಡಿದ್ರೆ 1 ಗ್ಲಾಸು, ಅದಾದಮೇಲೆ 1/2 hour ಬಿಟ್ಟು ನಾನೇನಾದರೂ ಊಟ ಮಾಡಿದ್ರೆ ನನಗೆ ಜಾಸ್ತಿ ತಿನ್ನಬೇಕಂತ ಅನಿಸಲ್ಲ. ಅದಕ್ಕೆ ಫಸ್ಟೇ ನಾನು ಮಜ್ಜಿಗೆ ಕುಡಿತಾ ಇದ್ದೀನಿ. ತಕ್ಷಣ ಮನೇಲಿ ಏನಾದರೂ ಕೆಲಸ ಇದ್ದರೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ನಾನು ಬೆಳಿಗ್ಗೆನೇ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಊಟ ಮಾಡ್ತೀನಿ. ಓ ಮಿನಿ ಬಾದ ಓನಮ್ಮ ಆನ ಚಿನಿ ಕಚ್ಚರೇನು ಸೊ 1 hour ಆದಮೇಲೆ ನಾನು ಒಂದು ಬ್ರೆಡ್ ಆಮ್ಲೆಟು ಮತ್ತು ಸ್ವಲ್ಪ ಸೌತೆಕಾಯಿನ ಜೊತೆಲಿ ಇಟ್ಕೊಂಡು ತಿಂತಾಯಿದ್ದೀನಿ. ಫಸ್ಟು ಕುಕ್ಕುಂಬರ್ನ ತಿಂದ್ಬಿಡ್ತೀನಿ, ಆಮೇಲೆ ಬ್ರೆಡ್ ಆಮ್ಲೆಟ್ ತಿಂತೀನಿ. ಅದಾದಮೇಲೆ ಹೊಟ್ಟೆ ಹಸಿ ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಈವ್ನಿಂಗು ನಾನು ಬೇಲ್ಪುರಿ ತಿಂದೆ. ಬೇಲ್ಪುರಿ ಅಂದರೆ ಕ್ಯಾಲೋರಿ ಕಮ್ಮಿ ಇರುತ್ತೆ ಸ್ವಲ್ಪ, ಅದಕ್ಕೆ ನಾನು ಬೇಲ್ಪುರಿ ತಿಂತೀನಿ. ತುಂಬ ಹೊಟ್ಟೆ ಹಸಿತಾ ಇರುತ್ತೆ ಈವ್ನಿಂಗ್ಗೆ. ನಾವು ಬರೀ ಆಫ್ಟರ್ನೂನ್ ತಿನ್ನೋದ್ರಿಂದ ಈವ್ನಿಂಗ್ ಹೊಟ್ಟೆ ಹಸಿತಾ ಇರುತ್ತೆ. ಸೊ ಅದಕ್ಕೆ ನಾನು ಬೇಲ್ಪುರಿ ತಿಂದೆ. ಇದಾದಮೇಲೆ ನನಗೆ ನೈಟು ಊಟ ಮಾಡಬೇಕು ಅಂತ ಅನಿಸಿಲ್ಲ. ಸೊ ಅದಕ್ಕೆ ಪ್ರಾನ್ಸ್ ತೊಗೊಂಬಂದು ಸ್ವಲ್ಪ ಎಲ್ಲ ತುಪ್ಪ, ಒಂದೇ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡಿದ್ದಷ್ಟೇ. ನಾನು ಇದರಲ್ಲಿ ಏನು ಬೇರೆದೆಲ್ಲೂ ಫ್ಯಾಟ್ ಐಟಮ್ಸ್ ಏನೂ ಹಾಕಿಲ್ಲ ನಾನು ಇದರಲ್ಲಿ. ಫ್ಯಾನ್ಸಿ ಹೆಂಗಿದೆ ಟೇಸ್ಟ್? ನೋಡಿ, ನಾವು ತೊಗೊಂಡಾಗ ಎಷ್ಟು ದೊಡ್ಡದಾಗಿದೆ ಅಂತ ಅನಿಸ್ತು, ಎಷ್ಟು ಚಿಕ್ಕದಾಗಿದೆ. ಬೇಬಿ ಪ್ರಾನ್ಸ್ 7 ಆಯ್ತು. ಇದೆ ಆ್ಯಕ್ಚುಲಿ ಇದೇ ತಿನ್ಬೇಕು ನಾವು, ತುಂಬ ಚಿಕ್ಕದಾಗಿದೆ. ಚೆನ್ನಾಗಿದೆ ಅಲ್ಲ ಟೇಸ್ಟು? ಬೇಬಿ నీకు కావాలనా? నీకు కావాలనమ్మా? నీకు కావాలనా? అడుగు అడుగు, కావాలని అడుగు. కావాలమ్మా? ನಿಮಗೆ ಅಂತಲೇ ಫುಡ್ ಆಯ್ತು, ನೀವು ತಿಂದು ನಮಗೆ ಅಲ್ಲ, ಅದು ಬೇರೆದಾಗಿದ್ದರೆ ಕೊಟ್ಬಿಡ್ತದೆ. ಮಸಾಲೆ ಎಲ್ಲ ಹಾಕಿದ್ದೀನಲ್ಲ, ಅದಕ್ಕೆ ಕೊಟ್ಟಿಲ್ಲ. ನೋಡಿ ಕೇಳ್ತಾವಳೆ. ಹೌದಾ? ನೋ ಅಡುಗು ಬೇಬಿ, ಈ ಅನ್ನಮ್ಮ ಪ್ಲೀಸ್, ಈ ಅನ್ನು ಅನ್ನ ಅಡುಗು. అడుగు బేబీ, అడుగు. కావాల నాకు ఈ కొంచెం. వద్దు బేబీ, అడుగు బేబీ. వద్దు, అడగొద్దు, నువ్వు గుడ్ గర్ల్. గుడ్ గర్ల్ బేబీ. ಹಾಕ್ಬೇಡಬಿಡು. Two hours later. ఏంటే నువ్వు చేస్తూ ఉండవు ఇక్కడ, నువ్వు చూస్తూ ఉండవు. ఇట్లా చూస్తే నాకు కడుపు మంటుతుంది, కడుపు నెప్పుతుంది. ఇద్దరు ఇట్లా చూస్తూ ఉంటే. మీకు ఫుడ్ ఉంది కదా, కాదు బాయ్. మీ ఫుడ్ మీరు తినండా, నా ఫుడ్ నేను తింటాను. నీ ఫుడ్ నేను ఎక్కడికి వస్తానా? లేదు కదా, ఇచ్చిస్తాను కదా మీకు. ఈరా ಅಂತ ಇದ್ದಾಳೆ. మేము తినేదంటే మీరు తింటే ఎట్లా? మేమేం తినేదే, మీ ఫుడ్ తినాలా? మేము పిడిగ్రీ తినాలా?
ಮಲ್ಗೋಕ್ಕಿಂತ ಮುಂಚೆ ಒಂದು ಗ್ಲಾಸು ವಾಮ್ ವಾಟ್ರ್ ಕುಡಿತೀನಿ. ಸೊ ಏನಾದರೂ ಎಣ್ಣೆ ಪದಾರ್ಥ ಆಗಲಿ ಏನಾದರೂ ಆಗಲಿ ಅದೆಲ್ಲ ಹೋಗಬೇಕು, ಕ್ಲಿಯರ್ ಆಗಬೇಕು ಅಂದರೆ ನಾವು ವಾಮ್ ವಾಟ್ರ್ ಕುಡಿದು ಮಲ್ಕೊಬೇಕು. ಸೊ ಅದಕ್ಕೆ ನಾನು ನೈಟು ಸ್ವಲ್ಪ ವಾಮ್ ವಾಟ್ರ್ ಕುಡಿದ್ಬಿಟ್ಟು ಮಲ್ಕೊತೀನಿ. ಸ್ವಲ್ಪ ರಿಲೀಫ್ ಆಗೂ ಇರುತ್ತೆ ನನಗೆ. ನಿಮಗೆ ಇದೊಂದು ಟಿಪ್ಸ್ ಥರ, ಈ ಥರ ಕವರ್ಸು ನಿಮಗೆ ಪ್ಲಾಸ್ಟಿಕ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. 50 ರೂಪಾಯಿ ಒಳಗಿರುತ್ತೆ ಅನಿಸುತ್ತೆ ನನಗೆ. ಇದು ನಮ್ಮ ಮನೇಲೇ ಇತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದರೆ ಇದು ಪ್ಲಾಸ್ಟಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ನಿಮ್ಮ ಮನೇಲಿ ಏನಾದರೂ ಇಯರಿಂಗ್ಸ್ ಆಗಲಿ ಎಲ್ಲ ಆಗಲಿ ಸಪ್ರೇಟಾಗಿದೆ, ಕೈಗೆ ಸಿಗ್ತಾ ಇಲ್ಲ ಅಂದರೆ ಈ ಥರ ಪ್ಯಾಕ್ ಮಾಡಿಬಿಟ್ಟು ಇಡಿ. ಆಗ ಅದು ಆರ್ಗನೈಸಾಗೂ ಇರುತ್ತೆ ಮತ್ತು ನೋಡೋಕ್ಕೂ ನೀಟಾಗಿರುತ್ತೆ ಮತ್ತು ನಿಮಗೆ ತಗೊಳ್ಳೋಕ್ಕೂ ಈಸಿಯಾಗಿರುತ್ತೆ. ಮತ್ತು ನಿಮಗೆ ಕಮ್ಮಿ ಪ್ರೈಸ್ನಲ್ಲಿ ಎಲ್ಲ ಆರ್ಗನೈಸ್ ಆಗಿ ಇಡ್ಬೋದು, ಎಲ್ಲ ನೀಟಾಗಿ ಇಡ್ಬೋದು. ಇದರಲ್ಲಿ ಚೈನು, ಕ್ಲಿಪ್ಸು, ಸೇಫ್ಟಿ ಪಿನ್ಸು ಎಲ್ಲನೂ ಇಡ್ಬೋದು. ಮತ್ತು ನೀವು ಎಲ್ಲಾದರೂ ಟ್ರಿಪ್ಗೆ ಹೋಗ್ತೀರಾ, ಕೈಗೆ ಸಿಗಲ್ಲ ಅಂದರೆ ನೀವು ಹೀಗೆ ಮಾಡಿಕೊಂಡು ಎತ್ಕೊಂಡು ಹೋದರೆ ಎಲ್ಲ ಆರಾಮಾಗಿ ಎತ್ಕೊಬೋದು, ಎಲ್ಲ ಆರಾಮಾಗಿ ಸಿಗುತ್ತೆ ನಿಮಗೆ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಇಲ್ಲ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ, ತುಂಬ ಜನಕ್ಕೆ ರೀಚ್ ಆಗಲಿ. ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮುಂದಕ್ಕೆ ಇನ್ನೂ ಏನಾದರೂ ಹೆಲ್ಪ್ಫುಲ್ ಆಗೋ ಥರದ ವಿಡಿಯೋ ಇನ್ನೂ ಜಾಸ್ತಿ ಮಾಡ್ತೀನಿ. ಸೊ ಪ್ಲೀಸ್ ಅದಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.